ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ LG K42. ಸೊ ಈ ಒಂದು ಮೊಬೈಲ್ ಏನಿದೆ ಇದು ಮಿಲಿಟರಿ ಸ್ಟ್ಯಾಂಡರ್ಡ್ 81G ಸರ್ಟಿಫಿಕೇಶನನ್ನು ಹೊಂದಿದೆ. ಸೊ ಯಾವುದಕ್ಕೆ ಅಂತ ನೋಡಿದ್ರೆ ಡ್ಯೂರಬಿಲಿಟಿಗೆ. ಸೊ ಹಾಗಾದರೆ ಈ ಒಂದು ಫೋನನ್ನು ಅನ್ಬಾಕ್ಸ್ ಮಾಡಿ ಒಂದು ಫೋನ್ ನೋಡ್ಲಿಕ್ಕೆ ಹೇಗಿದೆ ಮತ್ತು ಈ ಒಂದು ಫೋನಲ್ಲಿ ಏನೆಲ್ಲ ಸ್ಪೆಸಿಫಿಕೇಶನ್ಸನ್ನು ಕೊಟ್ಟಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಫೋನ್ ಏನಿದೆ ಇದು 10,990 ರೂಪಾಯಿಗೆ ಲಾಂಚ್ ಆಗಿದೆ. ಸೊ ಹಾಗಾದ್ರೆ ಬನ್ನಿ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ಬಾಕ್ಸನ್ನು ಓಪನ್ ಮಾಡಿದ್ದು ಒಂದು ಕವರ್ನಲ್ಲಿ ಮೊಬೈಲನ್ನು ಹಾಕಿ ಕೊಟ್ಟಿದ್ದಾರೆ. ಸೊ ಅದರಲ್ಲಿ LG K42 ಅಂತ ಹಾಕಿದ್ದಾರೆ ಮತ್ತು ಇನ್ನಿತರ ಸ್ಪೆಸಿಫಿಕೇಶನ್ಸನ್ನು ಹಾಕಿದ್ದಾರೆ. ಇನ್ನು ಈ ಒಂದು ಮೊಬೈಲ್ನ ಆನ್ ಮಾಡಿ ಸೈಡಿಗೆ ಇಟ್ಬಿಟ್ಟು ಬಾಕ್ಸ್ನಲ್ಲಿ ಬೇರೆ ಏನೆಲ್ಲ ಕಂಟೆಂಟನ್ನು ಕೊಡ್ತಿದ್ದಾರೆ ಅಂತ ನೋಡಿದ್ರೆ ಇದರಲ್ಲಿ ನಮಗೆ ಪೌಚನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಪೌಚ್ ನೋಡಲಿಕ್ಕೆ ಒಳ್ಳೆ ಕ್ವಾಲಿಟಿ ಆದ ಪೌಚ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ಪೌಚನ್ನು ಸೈಡಿಗೆ ಇಟ್ಬಿಟ್ಟು ಇನ್ನು ನೆಕ್ಸ್ಟ್ ನೋಡೋದಾದರೆ ಇದರಲ್ಲಿ ನಮಗೆ ಒಂದು ಕವರನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಮಗೆ ಒಂದು ವಾರಂಟಿ ಕಾರ್ಡನ್ನು ಕೊಟ್ಟಿದ್ದಾರೆ ಮತ್ತು ಒಂದು ಯೂಸರ್ ಗೈಡನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಒಂದು ಸಿಮ್ ಟ್ರೇಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನು ಬಿಟ್ಟರೆ ಬಾಕ್ಸ್ನಲ್ಲಿ ಒಂದು 5V 2A ಚಾರ್ಜರನ್ನು ಕೊಟ್ಟಿದ್ದಾರೆ ಮತ್ತೆ ಒಂದು ಟೈಪ್ ಸಿ ಕೇಬಲ್ ಅನ್ನ ಕೊಟ್ಟಿದ್ದಾರೆ ನಮ್ಮ ಒಂದು ಫೋನ್ ಅನ್ನ ಚಾರ್ಜ್ ಮಾಡಲಿಕ್ಕೆ. ಸೊ ಇದಿಷ್ಟು ಬಾಕ್ಸ್ ನ ಕಂಟೆಂಟ್ಸ್. ನೆಕ್ಸ್ಟ್ ಈ ಒಂದು ಫೋನ್ ನ ಸ್ಪೆಸಿಫಿಕೇಶನ್ ಮತ್ತು ನನ್ನ ಒಂದು ಅನಿಸಿಕೆಯನ್ನ ನೋಡೋದಾದ್ರೆ ಸೊ ಫಸ್ಟ್ ನೀವು ಸ್ಕ್ರೀನ್ ಅನ್ನ ನೋಡ್ಕೊಬಹುದು. ಇದರಲ್ಲಿ ನಮಗೆ 6.6 ಇಂಚ್ನ ಒಂದು HD+ ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಸೊ ಡಿಸ್ಪ್ಲೇ ಕ್ಲಾರಿಟಿ ನೋಡಲಿಕ್ಕೆ ಚೆನ್ನಾಗೇನೆ ಇದೆ. ಆದರೆ ಈ ಒಂದು ಪ್ರೈಸ್ ರೇಂಜಲ್ಲಿ ನಮಗೆ ಮಾರ್ಕೆಟ್ನಲ್ಲಿ ಫುಲ್ HD+ ಇರೋ ಡಿಸ್ಪ್ಲೇನೇ ಸಿಗುತ್ತೆ. ಬಟ್ ಓವರ್ ಆಲ್ ನೋಡ್ಬೇಕಂದ್ರೆ ಚೆನ್ನಾಗಿದೆ. ನೆಕ್ಸ್ಟ್ ನೋಡ್ಬೇಕಂದ್ರೆ ಡಿಸ್ಪ್ಲೇನಲ್ಲಿ ನಮಗೆ ಒಂದು ಕರ್ವ್ ಎಡ್ಜಸ್ಗಳನ್ನು ಕೊಡ್ತಿದ್ದಾರೆ. ಸೊ ಇದು ಕೂಡ ಒಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಫ್ರಂಟ್ ಕ್ಯಾಮ್ರಾ ನೋಡೋದಾದ್ರೆ ಡಿಸ್ಪ್ಲೇನಲ್ಲಿ ಒಂದು ಪಂಚ್ ಹೋಲ್ ಕ್ಯಾಮ್ರಾನ ಕೊಟ್ಟಿದ್ದಾರೆ 8 ಮೆಗಾಪಿಕ್ಸಲ್ದು. ಸೊ ಕ್ಯಾಮ್ರಾ ಬಗ್ಗೆ ಮಾತಾಡುವಾಗ ಅದರ ಕ್ವಾಲಿಟಿ ಬಗ್ಗೆನೂ ಹೀಗೆ ಹೇಳ್ಬಿಡ್ತೀನಿ. ಸೊ ಕ್ಯಾಮ್ರಾ ಕ್ವಾಲಿಟಿ ಸೊ ಸೆಲ್ಫಿ ತಗೊಂಡಿದೆ ಈ ಥರ ಇದೆ. ಸೊ ತುಂಬಾ ಚೆನ್ನಾಗಿನೇ ಇಲ್ಲ. ಸೊ ಕ್ಯಾಮ್ರಾ ಕ್ವಾಲಿಟಿ ಫ್ರಂಟ್ ಸೈಡು ಯಾವುದೇ ಲೆಕ್ಕಕ್ಕಿಲ್ಲ. ಸೊ ಒಂದು 5-6 ವರ್ಷ ಹಿಂದೆ ತೆಗೆದಿರೋ ಫೋಟೋ ಥರ ಇದೆ. ಸೊ ಚೆನ್ನಾಗಿಲ್ಲ. ನೆಕ್ಸ್ಟ್ ನೋಡೋದಾದರೆ ಈ ಒಂದು ಫೋನ್ನ ಪವರ್ ಬಟನ್. ಸೊ ಪವರ್ ಬಟನ್ ಮತ್ತು ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಒಟ್ಟಿಗೆ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿದೆ, ಲುಕ್ಕು ಡಿಸೈನ್ ಎಲ್ಲದು ಚೆನ್ನಾಗಿದೆ. ಫಿಂಗರ್ ಪ್ರಿಂಟ್ ವರ್ಕ್ ಆಗಲಿಕ್ಕೆ ಆಲ್ಮೋಸ್ಟ್ 1 ಸೆಕೆಂಡಲ್ಲಿ ಓಪನ್ ಆಗಿಬಿಡತ್ತೆ. ಸೊ ಪರವಾಗಿಲ್ಲ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದ್ರೆ ಈ ಒಂದು ಕ್ಯಾಮ್ರಾ ಬ್ಯಾಕ್ ಸೈಡ್ ನೋಡೋದಾದ್ರೆ ಬ್ಯಾಕ್ ಸೈಡ್ ಅಲ್ಲಿ ನಮಗೆ 13 ಮೆಗಾಪಿಕ್ಸೆಲ್ನ ಕ್ವಾಡ್ ಕ್ಯಾಮರಾ ಸೆಟಪ್ ಅನ್ನ ಕೊಟ್ಟಿದ್ದಾರೆ ಈ ಒಂದು ಫೋನ್ ನ ಬ್ಯಾಕ್ ಸೈಡ್ ಅಲ್ಲಿ. ಸೊ 13 ಮೆಗಾಪಿಕ್ಸೆಲ್ ಕ್ಯಾಮರಾ ಕ್ವಾಲಿಟಿ ಹೇಗಿದೆ ಅಂತ ನೋಡಿದ್ರೆ ನಾರ್ಮಲ್ ಆಗಿ ಒಂದು ಲೈಟಲ್ಲಿ ಡೇ ಲೈಟಲ್ಲಿ ಪರವಾಗಿಲ್ಲ, ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಪರವಾಗಿಲ್ಲ, ಓವರ್ ಆಲ್ ಕ್ಯಾಮ್ರಾ ಕ್ವಾಲಿಟಿ ಪರವಾಗಿಲ್ಲ. ನೆಕ್ಸ್ಟು ಬೇರೆ ಕ್ಯಾಮ್ರಾಗಳನ್ನು ನೋಡೋದಾದರೆ 5 ಮೆಗಾಪಿಕ್ಸೆಲಿಂದು ಒಂದು ವೈಡ್ ಆ್ಯಂಗಲ್ ಲೆನ್ಸ್ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಕ್ಯಾಮ್ರಾ ಕ್ವಾಲಿಟಿ ವರ್ಸ್ಟ್ ಆಗಿದೆ. ನೆಕ್ಸ್ಟ್ ನೋಡೋದಾದರೆ 2 ಮೆಗಾಪಿಕ್ಸೆಲಿಂದು ಮ್ಯಾಕ್ರೋ ಡೆಪ್ತ್ ಕೊಟ್ಟಿದ್ದಾರೆ 2 ಮೆಗಾಪಿಕ್ಸೆಲಿಂದು. ಸೊ ಆ 2 ಕ್ಯಾಮ್ರಾಗಳು ಲೆಕ್ಕಕ್ಕೆ ಇಲ್ಲ, ತಗೊಳಂಗಿಲ್ಲ. ನೆಕ್ಸ್ಟ್ ಬ್ಯಾಕ್ ಸೈಡ್ ಡಿಸೈನ್ ನೋಡಬೇಕಂದ್ರೆ ತುಂಬಾ ಚೆನ್ನಾಗಿದೆ. ಓವರ್ ಆಲ್ ಫೋನ್ನ ಡಿಸೈನ್ ಮಾತ್ರ ಚೆನ್ನಾಗಿದೆ. ನೆಕ್ಸ್ಟ್ ನೋಡೋದಾದ್ರೆ ಈ ಒಂದು ಫೋನ್ನ ಬಾಟಮಲ್ಲಿ ನಮಗೆ ಒಂದು 3.5mm ಆಡಿಯೋ ಜಾಕ್ ಸಪೋರ್ಟನ್ನು ಕೊಟ್ಟಿದ್ದಾರೆ, ಒಳ್ಳೆ ವಿಷಯ. ಮತ್ತು ಈ ಒಂದು ಫೋನ್ನಲ್ಲಿ ನಮಗೆ ಮೈಕ್ ಮತ್ತು ಸೆಕೆಂಡ್ರಿ ಮೈಕನ್ನು ಕೊಟ್ಟಿದ್ದಾರೆ. ಸೊ ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಚೆನ್ನಾಗಿರುತ್ತೆ ಒಂದು ಫೋನ್ನಲ್ಲಿ. ನೆಕ್ಸ್ಟ್ ನೋಡೋದಾದ್ರೆ ಇದರಲ್ಲಿ ನಮಗೆ ಟೈಪ್ ಸಿ ನ ಚಾರ್ಜಿಂಗ್ ಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಸ್ಪೀಕರ್ ಗ್ರಿಲ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ LG ನ 3D ಸೌಂಡ್ ಅನ್ನು ಯೂಸ್ ಮಾಡಿದ್ದಾರೆ. ಸೌಂಡ್ ಕ್ವಾಲಿಟಿ ಎಲ್ಲ ತುಂಬಾನೇ ಚೆನ್ನಾಗಿದೆ. ನೆಕ್ಸ್ಟ್ ಈ ಒಂದು ಫೋನ್ ನ ಲೆಫ್ಟ್ ಸೈಡ್ ನೋಡೋದಾದ್ರೆ ಇದರಲ್ಲಿ ಡೆಡಿಕೇಟೆಡ್ ಗೂಗಲ್ ಅಸಿಸ್ಟೆಂಟ್ ಕೀ ಅನ್ನ ಕೊಟ್ಟಿದ್ದಾರೆ. ಸೊ ಇದನ್ನ ಪ್ರೆಸ್ ಮಾಡಿಕೊಂಡು ಗೂಗಲ್ ಅಸಿಸ್ಟೆಂಟ್ ಅನ್ನ ನಾವು ಎನೇಬಲ್ ಮಾಡ್ಕೊಬಹುದು. ನೆಕ್ಸ್ಟ್ ವಾಲ್ಯೂಮ್ ರಾಕರ್ಸ್ ಕೀಗಳನ್ನ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಲೆಫ್ಟ್ ಸೈಡ್ ನೋಡೋದಾದ್ರೆ ಒಂದು ಸಿಮ್ ಟ್ರೇನ ಕೊಟ್ಟಿದ್ದಾರೆ. ಅದರಲ್ಲಿ ನಾವು 2 ಸಿಮ್, ಒಂದು ಮೆಮರಿ ಕಾರ್ಡ್ ಅನ್ನ ಹಾಕೊಬಹುದು. ಸೊ ಇದಿಷ್ಟು ಈ ಒಂದು ಫೋನ್ ನ ಓವರ್ ಆಲ್ ಡಿಸೈನ್. ಇನ್ನು ನೆಕ್ಸ್ಟ್ ಬೇರೆ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋದಾದ್ರೆ ಈ ಒಂದು ಫೋನ್ ನ ಪ್ರೊಸೆಸರ್. ಸೊ ಇದರಲ್ಲಿ ನಮಗೆ ಮೀಡಿಯಾಟೆಕ್ ನ ಹೀಲಿಯೋ P22 ನ ಪ್ರೊಸೆಸರ್ ಅನ್ನ ಕೊಟ್ಟಿದ್ದಾರೆ. ಸೊ ತುಂಬಾ ಹಳೆಯ ಒಂದು ಪ್ರೊಸೆಸರ್ ಆಗಿದೆ, ಲೋ ಪರ್ಫಾರ್ಮೆನ್ಸ್ ಕೊಡುವ ಪ್ರೊಸೆಸರ್ ಆಗಿದೆ. ಸೊ ಅಷ್ಟೇನು ಚೆನ್ನಾಗಿಲ್ಲ ಈ ಒಂದು ಫೋನ್ನ ಪ್ರೊಸೆಸರ್. ಸೊ ಒಂದು 6-7 ಸಾವಿರಕ್ಕೆ ಈ ಒಂದು ಪ್ರೊಸೆಸರ್ ಅನ್ನ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ. ಬಟ್ 10,000 ರೂಪಾಯಿಗೆ ಒಂದು G80 ಕೊಟ್ಟಿದ್ರೆ ಬೆಸ್ಟ್ ಆಗಿರ್ತಿತ್ತು. ನೆಕ್ಸ್ಟ್ ಈ ಫೋನ್ನಲ್ಲಿ 4000 mAh ನ ಒಂದು ಬ್ಯಾಟ್ರಿಯನ್ನ ಕೊಟ್ಟಿದ್ದಾರೆ. ಪರವಾಗಿಲ್ಲ ಅಂತ ಹೇಳ್ಬೋದು. ಈ ಒಂದು ಫೋನ್ನಲ್ಲಿ ಬ್ಯಾಟ್ರಿ ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ಈ ಒಂದು ಫೋನ್ನ ಸ್ಟೋರೇಜ್ ವೇರಿಯಂಟ್ ಅನ್ನ ನೋಡೋದಾದ್ರೆ 3GB ರ್ಯಾಮ್ 64GB ಸ್ಟೋರೇಜ್ ವೇರಿಯಂಟ್ನಲ್ಲಿ ಬರ್ತಾ ಇದೆ. ಸೊ
ರ್ಯಾಮ್ ಸ್ವಲ್ಪ ಕಡಿಮೆ ಆಯಿತು, ಸ್ಟೋರೇಜ್ ಪರವಾಗಿಲ್ಲ ಅಂತಾನೆ ಹೇಳಬಹುದು. ನೆಕ್ಸ್ಟ್ ಈ ಒಂದು ಫೋನ್ನ ನೀವು ತಗೊಂಡ್ರೆ ನಿಮಗೆ 2 ವರ್ಷ ವಾರಂಟಿಯನ್ನು ಕೊಡ್ತಾರೆ. ಅದು ಮಾತ್ರ ಅಲ್ಲದೆ ಒನ್ ಟೈಮ್ ನಿಮಗೆ ಸ್ಕ್ರೀನ್ ರಿಪ್ಲೇಸ್ಮೆಂಟ್ ವಾರಂಟಿಯನ್ನು ಕೂಡ ಕೊಡ್ತಿದ್ದಾರೆ. ಏನಾದರೂ ದೊಡ್ಡದಾದರೆ ಒಂದ್ಸಲಿ ನಿಮಗೆ ಫ್ರೀಯಾಗಿ ಸ್ಕ್ರೀನನ್ನು ಚೇಂಜ್ ಮಾಡಿ ಕೊಡ್ತಾರೆ. ಇನ್ನು ನಾನು ವಿಡಿಯೋ ಸ್ಟಾರ್ಟಿಂಗ್ನಲ್ಲೇ ಹೇಳಿದ್ದೆ, ಈ ಒಂದು ಫೋನ್ನಲ್ಲಿ ನಮಗೆ ಮಿಲಿಟರಿ ಸ್ಟ್ಯಾಂಡರ್ಡ್ 810G ಒಂದು ಸರ್ಟಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ ಡ್ಯೂರಬಿಲಿಟಿಗೆ ಅಂತ. ಸೊ ಅದು ಯಾವುದಪ್ಪ ಅಂತ ನೋಡಿದ್ರೆ ಶಾಕ್ ಪ್ರೂಫ್. ಅಂದರೆ ಶಾಕ್ ಅಂದರೆ ನಾರ್ಮಲ್ ಆಗಿ ಬೀಳೋದು, ನಾವು ತೆಗೆದು ಬಿಸಾಡೋದು ಆ ಥರದ್ದೇನೂ ಇಲ್ಲ. ಸೊ ನಾರ್ಮಲ್ ಆಗಿ ಈ ಥರ ಬೀಳೋದು. ಸೊ ಈ ಥರ ಎಲ್ಲ ಬಿದ್ದರೆ ಈ ಒಂದು ಮೊಬೈಲ್ ಅಷ್ಟು ಈಸಿಯಾಗಿ ಏನೂ ಆಗಲ್ಲ ಅಂತ ಸರ್ಟಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಏನೆಲ್ಲ ಇನ್ಕ್ಲೂಡ್ ಆಗುತ್ತೆ ಅಂತ ನೋಡಿದ್ರೆ ಹೈ ಟೆಂಪ್ರೇಚರು ಮತ್ತು ತುಂಬ ಟೆಂಪ್ರೇಚರ್ ಕಡಿಮೆ ಇರೋದು ಕೋಲ್ಡ್ ಪ್ರದೇಶದಲ್ಲಿ ಈ ಒಂದು ಮೊಬೈಲ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳಿದರೆ. ಮೇಯ್ನಾಗಿ ಈ ಒಂದು ಫೋನ್ನ ಡಿಸೈನ್ ಮತ್ತು ಕ್ವಾಲಿಟಿಯನ್ನು ಅದಕ್ಕೆ ಅನುಗುಣವಾಗಿ ಮಾಡಿದ್ದಾರೆ, ಅಂದರೆ ಡ್ಯೂರಬಿಲಿಟಿಗೆ. ಸೊ ಮಿಲಿಟ್ರಿ ಅವರಿಗೆ ಮತ್ತು ಹೆವಿ ಕೆಲಸ ಮಾಡೋರಿಗೆ ಅಂಥವರಿಗೆಲ್ಲ ಈ ಒಂದು ಫೋನ್ ತುಂಬಾ ಯೂಸ್ ಆಗುತ್ತೆ ಅಂತ ಮಾಡಿದ್ದಾರೆ. ಮತ್ತು ಈ ಒಂದು ಫೋನ್ನಲ್ಲಿ ನಮಗೆ ಯಾವುದೇ ತರಹದ ವಾಟರ್ ರೆಸಿಸ್ಟೆಂಟಿಗೆ ಯಾವುದೇ ಸರ್ಟಿಫಿಕೇಷನನ್ನು ಕೊಟ್ಟಿಲ್ಲ. ಇನ್ನು ನೆಕ್ಸ್ಟ್ ನೋಡೋದಾದರೆ ಈ ಒಂದು ಫೋನನ್ನು ನಾವು ಕೆಳಗೆ ತೆಗೆದು ಬಿಸಾಕಿ ಆ ಥರ ಎಲ್ಲ ಮಾಡಿದ್ರೆ ಇದು ಒಡೆದೋಗುತ್ತೆ. ಸೊ ಅದಕ್ಕೋಸ್ಕರ ಈ ಫೋನ್ ಮಾತ್ರ ಅಲ್ಲ, ನೀವು ಯಾವುದೇ ಒಂದು ಫೋನನ್ನು ತಗೊಳ್ಳೋದಾದ್ರೆ ಒಳ್ಳೆ ಒಂದು ಸ್ಕ್ರೀನ್ ಗಾರ್ಡನ್ನು ಹಾಕ್ಕೊಂಡು ಒಳ್ಳೆ ಒಂದು ಪೌಚನ್ನು ಹಾಕ್ಕೊಂಡ್ರೆ ನಿಮ್ಮ ಒಂದು ಫೋನ್ ಚೆನ್ನಾಗಿರುತ್ತೆ. ಸ್ಕ್ರೀನ್ ಗಾರ್ಡ್ ಬಗ್ಗೆ ಮಾತಾಡುವಾಗ ನಾನು ಅದ್ರ ಬಗ್ಗೆ ಡೆಡಿಕೇಟೆಡ್ ಆದ ವಿಡಿಯೋನ ಮಾಡಿದ್ದೀನಿ. ನೀವು ಯಾವ ಥರ ಸ್ಕ್ರೀನ್ ಗಾರ್ಡನ್ನು ಹಾಕ್ಕೊಂಡ್ರೆ ನಿಮ್ಮ ಒಂದು ಮೊಬೈಲ್ ಸೇಫ್ ಆಗಿರುತ್ತೆ ಅಂತ. ಸೊ ಮಿಸ್ ಮಾಡ್ಕೊಳ್ದೇನೆ ಆ ವಿಡಿಯೋನು ಕೂಡ ನೀವು ನೋಡಿ. ಸೊ ಇದಿಷ್ಟು ಈ ಒಂದು ಫೋನ್ನ ಬಗ್ಗೆ ನನ್ನ ಈ ಒಂದು ವಿಡಿಯೋ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವಿನ್ನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.